ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಾವೇರಿಯ ದೇವಸ್ಥಾನವೊಂದರಲ್ಲಿ ಕಿಡಿಗೇಡಿಯೊಬ್ಬ ಹೀನ ಕೃತ್ಯವನ್ನ ಎಸಗಿದ್ದ. ಮೂತ್ರ ವಿಸರ್ಜನೆ ಮಾಡಿದ್ದಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿರುವಂತಹ ದೇವಸ್ಥಾನ, ಅಲ್ಲಿ ಮೊಹಮ್ಮದ್ ಜಾಫರ್ ಎಂಬ ವ್ಯಕ್ತಿ ಅನುಚಿತ ವರ್ತನೆ ತೋರಿದ್ದ. ಹಾನಗಲ್ ಪಟ್ಟಣದ ನಿವಾಸಿ ಈತ ಮೊಹಮ್ಮದ್ ಜಾಫರ್ ಅಂತ ಗೊತ್ತಾಗ್ತಾ ಇದೆ. ಕುಡಿದ ಮತ್ತಲ್ಲಿ ದೇವರ ಮೂರ್ತಿಯ ಬಳಿ ನಿಂತು ಮೂತ್ರ ವಿಸರ್ಜನೆ ಮಾಡಿದ್ದ ಕಿಡಿಗೇಡಿ. ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ್ದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೃತ್ಯ ಎಸಗಿದವನಿಂದ ದೇವಸ್ಥಾನ ಶುಚಿತ್ವ ಆಗಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಶಿಗ್ಗಾವಿ ಠಾಣೆ ಪೊಲೀಸರು ಈಗ ಮೊಹಮ್ಮದ್ ಜಾಫರ್ನನ್ನ ಬಂಧಿಸಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನದೊಳಗೆ ಈ ಕಿಡಿಗೇಡಿ ಮೂತ್ರ ವಿಸರ್ಜನೆ ಮಾಡಿದ್ದ. ಅನ್ಯ ಕೋಮಿನ ವ್ಯಕ್ತಿಯಿಂದ ಈ ಒಂದು ಕಿಡಿಗೇಡಿ ಕೃತ್ಯ ನಡೆದಿರೋದು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ದೇವಸ್ಥಾನ ಏನಿದೆ, ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲಿ ನಡೆದಿದ್ದಂಥ ಘಟನೆ ಇದು. ಹಾನಗಲ್ ಪಟ್ಟಣದ ನಿವಾಸಿ ಈತ ಅಂತ ಕೂಡ ತಿಳಿದು ಬಂದಿದೆ. ಕುಡಿದ ಮತ್ತಲ್ಲಿದ್ದ ಆತನನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಕ್ಕೆ ಜನ ರೊಚ್ಚಿಗೆದ್ದಿದ್ದಾರೆ. ಕೃತ್ಯ ಎಸಗಿದವನಿಂದಲೇ ದೇವಸ್ಥಾನ ಶುಚಿತ್ವ ಆಗಬೇಕು ಅಂತೇಳಿ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಆತ ನೋಡಿ ಕುಡಿದ ಮತ್ನಲ್ಲಿದ್ದ ಅಂತೇಳಿ ತಿಳಿದು ಬಂದಿದೆ. ಅದೇ ದೇವಸ್ಥಾನದಲ್ಲಿ ಮಲಗಿದ್ನಂತೆ. ಅದಾದ ನಂತರದಲ್ಲಿ ಈ ರೀತಿಯಾದಂಥ ಹೀನ ಕೃತ್ಯ ಆತ ಎಸಗಿರೋದು. ಅನುಚಿತ ವರ್ತನೆ ತೋರಿದ್ದಾನೆ. ಅನ್ಯ ಕೋಮಿನ ವ್ಯಕ್ತಿ, ಹಾನಗಲ್ ಪಟ್ಟಣದ ನಿವಾಸಿ ಈತ ಮೊಹಮ್ಮದ್ ಜಾಫರ್. ಆತನನ್ನ ಸದ್ಯ ವಶಕ್ಕೆ ಪಡೆಯಲಾಗಿದೆ. ಆತ ಪಾನಮತ್ತನಾಗಿದ್ದಂತೆ. ಅಲ್ಲೇ ದೇವರ ಮೂರ್ತಿಯ ಬಳಿ ನಿಂತ್ಕೊಂಡು ಆತ ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಸದ್ಯ ಆತನಿಂದಲೇ ದೇವಸ್ಥಾನವನ್ನ ಶುಚಿತ್ವಗೊಳಿಸಬೇಕು ಅಂತೇಳಿ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಆತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರು. ಅದಾದ ನಂತರದಲ್ಲಿ ಪೊಲೀಸರು ಈಗ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಏನ್ ಗಮನಿಸ್ತಾ ಇದ್ದೀವಿ, ಆರೋಪಿ ಮೊಹಮ್ಮದ್ ಜಾಫರ್ ಈತ ಹಾನಗಲ್ ಪಟ್ಟಣದ ನಿವಾಸಿ ಅಂತೇಳಿ ತಿಳಿದು ಬಂದಿದೆ. ಎಲ್ಲಿ ಏನ್ ಮಾಡಿ ಅಲ್ಲಿ ಮತ್ತೆ ಎಲ್ಲಿ ಏನ್ ಮಾಡಿದಿ? ಎಲ್ಲಿ ಕಾಣಿಸ ಅಂತಿದ್ದಿಲ್ಲ ನಿಂಗೆ ದೇವಸ್ಥಾನ? ಇಲ್ಲಿ ಯಾಕೆ ಬಂದು ಏನು ಮಾಡಿದ್ದಿ? ಹೆಂಗೆ ಯಾಕೆ ಮಾಡಿದ್ದಿ? ಇಲ್ಲಿ ಯಾಕೆ ಬಂದು ಇದು ಮಾಡಿದ್ದಿ? ಯಾಕೆ ಊಟ ಮಾಡಂಗಿಲ್ಲ ನೀ? ಎಲ್ಲಿ ಹೋಗಿದ್ ಮತ್ತೆ ಬಾಯಾಗೇನು ತುತ್ತ? ಯಾವ್ರು ನಿಂದ? ಏನು ಹೆಸರು ನಿಂದ? ನಮ್ಮ ಹಿಂದೂ ಸಮಾಜದೊಳಗೆ ಮನಸ್ಥಿತಿ ಹೆಂಗಿರ್ಬೋದು, ಇವತ್ತು ನಮ್ಮ ಹಿಂದೂ ಸಮಾಜದೊಳಗೆ ಮನಸ್ಥಿತಿ ಹೆಂಗಿರ್ಬೋದು. ಸರ್ ಒಂದ್ ನಿಮಿಷ, ಗಲಾಟೆ ಈಗ ಮಾಡಿಲ್ಲ. ನೀವು ಗಲಾಟೆ ಯಾವಾಗ ಮಾಡ್ತೀವಿ ಅಂದ್ರೆ ಇದೇನಾರ ಕಾನೂನಾತ್ಮಕವಾಗಿ ಅವ್ನ ಶಿಕ್ಷೆ ಮುಚ್ಚ ಹಾಕಿಲ್ಲ ಅಂದ್ರೆ ನೀವ್ ಹೇಳ್ದಂಗ ನಿಮಗೆ ಹೇಳಿ ಬಂದು ಗಲಾಟೆ ಮಾಡ್ತೀವಿ. ನಿಮಗೆ ಹೇಳೇ ಗಲಾಟೆ ಮಾಡ್ತೀವಿ. ಅಲ್ಲಲ್ಲ, ಇದನ್ನ ತಲೆಗೆ ಇಟ್ಕೋರಿ. ನೀವೀಗ ನಾವು ಗಲಾಟೆ ಮಾಡಿಲ್ಲ, ಈ ಘಟನೆ ಮಾಡ್ಬೇಕಾರೆ ಅವನು ಕೋತಲ್ರಿ, ಆ ಮಗನ ಕೋತಲ್ಲ. ಅದಕ್ಕೆ ನೀವು ಶಕ್ತಿ ಬೇರೆ ಐತಿಂದ ಅದನ್ನ ಹೊರಗೆ ತೆಗೀರಿ ಸರ್. ನೀವು ದಯವಿಟ್ಟು ಗೌರವ ಕೊಡ್ತೇವೆ. ನಿಮ್ ಗೌರವ ವಿಶೇಷ ಅನ್ಸಲ್ಲ. ವಿಚಾರ ಮಾಡಿ ಇವತ್ತೇ ಅದು 20ನೇ ತಾರೀಕು ಯಾಕೆ ಮಾಡ್ಬೇಕು ಅನ್ನೋದನ್ನ ನೀವು ವಿಚಾರ ಮಾಡಿ. ದಯವಿಟ್ಟು ನಾವು ಗಲಾಟೆ ಮಾಡೋಣ ನಿಮ್ಗೆ ಹೇಳಿ ಮಾಡ್ತೇವೆ. ಈ ಗಲಾಟೆ ನಾವು ಮಾಡಿಲ್ಲ ಸರ್. ದಯವಿಟ್ಟು ಕೈ ಮುಗಿದು ಹೇಳ್ತೇವೆ ಎಲ್ಲ ಸಮಾಜ ಬಾಂಧವರಿಗೆ. ಅವನ ಬಗ್ಗೆ ಹಿಂದೆ ಯಾರ ಮುಂದೆ ವಿಚಾರ ಮಾಡಿ ಮತ್ತೆ ನಾವು ಬಂದಂತ 20 ಮಂದಿ ಹಿಂದೂಗಳು ಅದಾರ. ಇವ್ರದ್ದು ಏನಾಗತ್ತೆ ಅಂತ ಆ ವಿಚಾರದೊಳಗೆ ನೀವು ಯಾರು ಹೋಗ್ಬಾರ್ದು. 1000 ಮಂದಿಗೆಲ್ಲ 10,000 ಮಂದಿಗೆ ಸಮಾದೇವಿ. ಅದಕ್ಕೆ ವಿಚಾರ ಮಾಡ್ರಿ, ಬಹಳ ಸೀರಿಯಸ್ ಆಗಿ ತಗೊಂಡು. ಯಾಕಂದ್ರೆ ಜನನ ಬೀಡ ಪ್ರದೇಶದೊಳಗೆ ಮಾಡ್ಯಾರವ. ಈಗ ನಡು ಗುಡಿ ಒಳಗೆ ಮಾಡ್ಯಾರ. ಎಲ್ಲೇ ಒಂದು ಸೈಡ್ ಇದ್ದಿದ್ರ ಮಾಡಿಲ್ಲವ. ಇಡೀ ಪಬ್ಲಿಕ್ ಇರಂತ ದೇವಸ್ಥಾನದೊಳಗೆ ಬಂದು ಮಾಡ್ತಾನಂದ್ರೆ ಅವ್ ನಿಂತು ಎಂತ ಕೈವಾಡಿರ್ಬೇಕು ನೀವು ಲೆಕ್ಕ ಹಾಕ್ರಿ. ಇಷ್ಟರ ಮೇಲೆ ನಿಮ್ಗೆ ಸರ್ ಒಂದ್ ನಿಮಿಷ, ಗಲಾಟೆ ಈಗ ಮಾಡಿಲ್ಲ.
ನೀವು ಗಲಾಟೆ ಯಾವಾಗ ಮಾಡ್ತೀವಿ ಅಂದ್ರೆ ಇದೇನಾರ ಕಾನೂನಾತ್ಮಕ ಆಗಿ ಅವ್ನ ಶಿಕ್ಷೆ ಮುಚ್ಚ ಹಾಕಿಲ್ಲ ಅಂದ್ರೆ ನೀವ್ ಹೇಳ್ದಂಗ ನಿಮಗೆ ಹೇಳಿ ಬಂದು ಗಲಾಟೆ ಮಾಡ್ತೀವಿ, ನಿಮಗೆ ಹೇಳೇ ಗಲಾಟೆ ಮಾಡ್ತೀವಿ. ಅಲ್ಲಲ್ಲ ಇದನ್ನ ತಲೆಗೆ ಇಟ್ಕೋರಿ, ನೀವೀಗ ನಾವು ಗಲಾಟೆ ಮಾಡಿಲ್ಲ ಮಾಡೇವ ನಾವು ಹೇಳ್ತೀವಿ. ಈ ಘಟನೆ ಮಾಡ್ಬೇಕಾದ್ರೆ ನೋಡಿ, ಇದು ಹಿಂದೂ ಸಂಘಟನೆಗಳು ಮಾಡ್ತಾ ಇರುವಂತ ಒತ್ತಾಯ. ಈಗ ಆತನ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನ ಜರುಗಿಸಬೇಕು. ಒಂದು ವೇಳೆ ನೀವೇನಾದ್ರೂ ತಕ್ಕ ಶಿಕ್ಷೆಯನ್ನ ಆತನಿಗೆ ವಿಧಿಸಲಿಲ್ಲ ಅಂತ ಅಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕಾಗತ್ತೆ. ನೋಡಿ, ಸಹಜವಾಗಿ ಈಗ ಕ್ರೈಸ್ತರಿಗೆ ಹೇಗೆ ಜೀಸಸ್ ಮೇಲೆ ನಂಬಿಕೆ, ಹಾಗೆ ಮುಸಲ್ಮಾನರಿಗೆ ಅಲ್ಲಾಹನ ಮೇಲೆ ನಂಬಿಕೆ, ಅದೇ ರೀತಿಯಾಗಿ ಹಿಂದೂ ಧರ್ಮದಲ್ಲೂ ಕೂಡ ಸಾಕಷ್ಟು ನಂಬಿಕೆಗಳಿರುತ್ತೆ. ಆ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬಾರ್ದು. ಆತ ಕುಡಿದ ಮತ್ನಲ್ಲಿದ್ದಂತೆ, ಯಾಕಂತಂದ್ರೆ ಆತ ಬೇಕಂತ ಮಾಡದ್ನೋ ಅದೇನ್ ಮಾಡದ್ನೋ ಗೊತ್ತಿಲ್ಲ, ಆದ್ರೆ ಆತ ಕಂಪ್ಲೀಟ್ ಆಗಿ ಪಾನಮತ್ತನಾಗಿದ್ದ. ಅದೇ ಮತ್ತಿನಲ್ಲಿ ಅದು ದೇವಸ್ಥಾನದ ಮುಂಭಾಗ, ಅದು ಮೂರ್ತಿಯ ಮುಂಭಾಗನೇ ಮೂತ್ರ ವಿಸರ್ಜನೆ ಮಾಡಿರೋದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದೇ ರೀತಿಯಾಗಿ ಚರ್ಚ್ ಮುಂದೆ ಮಾಡಿದ್ರೆ ಸುಮ್ಮನೆ ಬಿಡ್ತಾರಾ, ಅಥವಾ ಮಸೀದಿ ಬಳಿ ಹೋಗಿ ಮಾಡಿದ್ರೆ ಸುಮ್ಮನೆ ಬಿಡ್ತಾರಾ? ದೇವಸ್ಥಾನದ ಬಳಿ ಮಾಡಿರೋದು ಆತನ ವಿರುದ್ಧ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಈಗ ಹಿಂದೂ ಸಂಘಟನೆಗಳು ಒತ್ತಾಯವನ್ನ ಮಾಡ್ತಾ ಇದ್ದಾವೆ. ವಿಚಾರ ಮಾಡ್ರಿ, ಬಹಳ ಸೀರಿಯಸ್ ಆಗಿ ಯಾಕಂದ್ರೆ ಜನರ ಬೀಡ ಪ್ರದೇಶದೊಳಗೆ ಮಾಡ್ಯಾರ. ಈಗ ನಡು ಗುಡಿ ಒಳಗೆ ಮಾಡ್ಯಾರ. ಎಲ್ಲೇ ಒಂದು ಸೈಡ್ ಇದ್ದಿದ್ರ ಮಾಡಿಲ್ಲವ. ಇಡೀ ಪಬ್ಲಿಕ್ ಇರಂತ ದೇವಸ್ಥಾನದೊಳಗೆ ಬಂದು ಮಾಡ್ತಾನಂದ್ರ ಅವ್ ನಿಂತು ಹೆತ್ತ ಕೈವಾಡಿರ್ಬೇಕು. ನೀವು ಲೆಕ್ಕ ಹಾಕ್ರಿ. ಇಷ್ಟರ ಸರ್ ಒಂದ್ ನಿಮಿಷ, ಗಲಾಟೆ ಈಗ ಮಾಡಿಲ್ಲ. ನೀವು ಗಲಾಟೆ ಯಾವಾಗ ಮಾಡ್ತೀವಿ ಅಂದ್ರೆ ಇದೇನಾರ ಕಾನೂನಾತ್ಮಕ ಆಗಿ ಅವ್ನ ಶಿಕ್ಷೆ ಮುಚ್ಚ ಹಾಕಿಲ್ಲ ಅಂದ್ರೆ ನೀವ್ ಹೇಳ್ದಂಗ ನಿಮಗೆ ಹೇಳಿ ಬಂದು ಗಲಾಟೆ ಮಾಡ್ತೀವಿ, ನಿಮಗೆ ಹೇಳೇ ಗಲಾಟೆ ಮಾಡ್ತೀವಿ. ಅಲ್ಲಲ್ಲ ಇದನ್ನ ತಲೆಗೆ ಇಟ್ಕೋರಿ, ನೀವೀಗ ನಾವು ಗಲಾಟೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ರಮೇಶ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಈ ಒಂದು ಕೃತ್ಯ ನಿಜಕ್ಕೂ ಕೂಡ ಯಾರು ಒಪ್ಪೋದಿಲ್ಲ. ಒಂದೊಂದ್ ಕಡೆ ಈಗ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಏನ್ ಕ್ರಮ ಜರುಗಿಸ್ತಾರಂತೆ, ಏನಿದೆ ಮಾಹಿತಿ? ಪ್ರಭು, ಇಂದು ಮಧ್ಯಾಹ್ನದಿಂದ ಈಗಾಗಲೇ ಗ್ಯಾರಂಟಿ ನ್ಯೂಸ್ ಈ ಸಂಬಂಧ ವರದಿ ಬಿತ್ತರ ಮಾಡ್ತಾ ಇರುವಂತದ್ದು. ಈಗ ನಾವು ಪೊಲೀಸ್ ಸಿಬ್ಬಂದಿಯವರನ್ನ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ಆತನನ್ನ ಈಗ ಏನಂತಂದ್ರೆ ಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕೃತ್ಯವನ್ನ ಎಸಗಿದ್ದಾನ ಇಲ್ಲವಾ, ಅಥವಾ ಕುಡಿದ ಮತ್ತಿನಲ್ಲಿ ಆಕಸ್ಮಿಕವಾಗಿ ಆಗಿರುವಂತದ ಅನ್ನುವಂತಹ ವಿಚಾರಗಳನ್ನ ಇಟ್ಟುಕೊಂಡು ಈಗ ಮೊಹಮ್ಮದ್ ಅನ್ನುವಂತ ಏನು ಯುವಕ ಏನಿದಾನೆ, ಅನ್ಯಕೋಮಿನ ಯುವಕ, ಈತನನ್ನ ಈಗಾಗಲೇ ಸಿಗ್ಗಾವಿ ಪೊಲೀಸರು ಈಗ ಪರಿಶೀಲನೆ ಅಂದ್ರೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರಾಗಿರ್ಬೋದು ಮತ್ತು ಸಿಗ್ಗಾವಿಯಲ್ಲಿ ಇರ್ತಕ್ಕಂಥ ಏನು ಸಾರ್ವಜನಿಕರಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಬಿಗಿಪಟ್ಟನ್ನು ಹಿಡಿದಿರುವಂತದ್ದು. ಏನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮೂತ್ರ ವಿಸರ್ಜನೆ ಮಾಡಿರುವಂತಹ ಈ ಒಂದು ವ್ಯಕ್ತಿ ಏನಿದಾನೆ, ಈ ವ್ಯಕ್ತಿಯನ್ನ ನೀವು ನಮ್ಮ ಸುಪರ್ದಿಗೆ ವಹಿಸಿ ಯಾವ ರೀತಿ ಅಲ್ಲಿ ಅಶ್ಲೀಲವಾಗಿರ್ತಕ್ಕಂಥ ಅಸಹ್ಯ ಕೆಲಸ ಮಾಡಿದ್ನೋ ಅದೇ ರೀತಿ ಅಲ್ಲಿ ಬಂದು ಎಲ್ಲ ಸ್ವಚ್ಛವನ್ನ ಮಾಡಬೇಕು, ದೇವರುಗಳನ್ನ ಕ್ಲೀನ್ ಆಗಿ ಅವನ ಕೈಯಿಂದ ನಾವು ಸ್ವಚ್ಛವನ್ನ ಮಾಡಿಸಿ ನಾವು ಏನಂತಂದ್ರೆ ನಿಮಗೆ ಒಪ್ಪಿಸ್ತೇವೆ ಅನ್ನುವಂಥದ್ದನ್ನ ಬಿಗಿಪಟ್ಟು ಹಿಡಿದಿರುವಂತದ್ದು. ಆದ್ರೆ ಈಗ ಸಿಗ್ಗಾವಿಯ ಡಿವೈಎಸ್ಪಿ ಅವರು ಕೂಡ ಈಗಾಗಲೇ ಬಂದು, ಜೊತೆಗೆ ಹಾವೇರಿ ಎಸ್ಪಿ ಯಶೋಧ ಒಂಟಗೋಡಿಯವರು ಕೂಡ ಬಂದು ಈಗಾಗಲೇ ಬಂದು ಅವ್ರು ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿರುವಂತದ್ದು. ಹಿಂದೂ ಧರ್ಮದ ಧಾರ್ಮಿಕ ಏನು ಭಾವನೆಗಳಿದಾವೆ, ಈ ಒಂದು ಭಾವನೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆ ಆಗದಂತೆ ನಾವು ಕ್ರಮವನ್ನೇ ತೆಗೆದುಕೊಳ್ತೇವೆ, ಜೊತೆಗೆ ಏನಂತಂದ್ರೆ ಆತನ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಿರುವಂತದ್ದು. ಸೊ ಹೀಗಾಗಿ ಇದು ಜಿಲ್ಲೆಯಲ್ಲಿ ತುಂಬಾ ಈಗಾಗಲೇ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂಥದ್ದಕ್ಕೆ ಈಗಾಗಲೇ ಕೋಮು ಒಂದು ಕಿಚ್ಚನ್ನ ಹಚ್ಚುವಂತಹ ಕೆಲಸಕ್ಕೆ ಮುನ್ನುಡಿ ಆಗ್ತಿದೆಯಾ ಮತ್ತೆ ಅನ್ನುವಂಥದ್ದು ಈಗಾಗಲೇ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂಥದ್ದು ಕೂಡ ಈಗಾಗಲೇ ಇದು ಈ ಒಂದು ಪ್ರತಿಭಟನೆಯಲ್ಲಿ ಅಥವಾ ಈ ಒಂದು ಬಿಗಿಪಟ್ಟಿನಲ್ಲಿ ಆಗಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಆತನ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕಾನೂನು ಜಾರಿಗೆ ಆಗದೆ ಹೋದ್ರೆ, ಜೊತೆಗೆ ಏನಾದ್ರೆ ಬೇಲ್ ಮೂಲಕ ಮತ್ತೆ ಹೊರಗಡೆ ಬಂದ್ರೆ ನಾವು ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ನಿಮಗೆ ಹೇಳಿಯೇ ನಾವು ಏನಂತಂದ್ರೆ ಅನಾಹುತವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಈಗಾಗಲೇ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಪೊಲೀಸರಿಗೆ ಹೇಳಿರುವಂತದ್ದು. ಪೊಲೀಸರು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಕ್ರಮವನ್ನ ಬಿಟ್ಟು ನಾವು ಬೇರೆ ಮಾಡೋದಿಲ್ಲ, ಖಂಡಿತ ಏನು ನಿಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ ಅದಕ್ಕೆ ನಾವು ಎಂತ ನ್ಯಾಯವನ್ನು ಕೊಡಿಸ್ತೇವೆ ಅನ್ನುವಂಥದ್ದನ್ನ ಈಗ ಸಮಾಧಾನದ ಮಾತುಗಳನ್ನು ಹೇಳಿದ್ದಾರೆ. ಸದ್ಯ ಈಗ ಈ ಒಂದು ಪ್ರಕರಣ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಪ್ರಭು, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.